ಏನೋ ಬಾಯ್ ಮಾತಿಗೆ ಹೇಳ್ದೆ ಮಗಳಿಗೆ ಫೋನ್ ಮಾಡಿ ಕರ್ಸಿ ಅಂತ. ಅದಕ್ಕೆ ಫೋನ್ ಮಾಡ್ಬಿಡೋದಾ? ನಾನೇ ತಗೊಂಡೋಗಿ ವಾಪಸ್ ಕೊಡ್ತಾ ಇದ್ದೇರಿ ದುಡ್ಡನ್ನ. ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ಪಕ್ಕದ ಮನೆ ಚೆನ್ನಪ್ಪನ ಹೆಂಡತಿನ ನಂಬಿ ಅಷ್ಟೊಂದು ದುಡ್ಡೆಲ್ಲ ಏನ್ ನನ್ನ ಹೆಣದ ಮೇಲೆ ಹಾಕೋತಿದ್ನೇನ್ರಿ? ಏನೋ ಮನೆ ಕಷ್ಟಕ್ಕಾಗತ್ತೆ ಅಂತ ಇಸ್ಕೊಂಡ್ ಬಂದೆ. ಅದು ಸುಮ್ಮನೆ ಅಲ್ಲ, ಸಾಲ ಅಂತ. ಮಗಳಿಗೆ ಗೊತ್ತಿಲ್ಲದೆ ಅಳಿಯಂದ್ರ ಹತ್ರ ಯಾಕೆ ಇಸ್ಕ ಬಂದೆ? ಮಗಳಿಗೆ ನಮ್ ಬಗ್ಗೆ ಕನಿಕರ ಇದ್ದಿದ್ರೆ ಅವಳನ್ನೇ ಹೋಗಿ ಕೇಳ್ತಿದ್ದೆ. ಕನಿಕರ ಇರೋವತ್ಗೆ ಮದುವೆ ಆದ್ಮೇಲೆ ನಮ್ಮನೆ ನಡೆಸ್ತಾ ಇರೋದು. ಏನ್ರಿ ನಡೆಸಿದಾಳೆ? ನಡ್ಸೋ ಹಾಗಿದ್ದಿದ್ರೆ ನಮ್ಮನೆ ಲೈಟ್ ಬಿಲ್ ಕಟ್ತಾ ಇರ್ಲಿಲ್ವಾ? ಅವ್ರ ಅತ್ತೆ ಮನೇಲಿ ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಬಿದ್ದಿದ್ದಾಳೆ. ತಿಂಗಳಿಗೆ ಒಂದ್ 30,000 ಎತ್ತು ಕೊಟ್ಬಿಟ್ರೆ ಅವಳ ಗಂಡನ್ ಗಂಟೆನ್ ಕರಗ್ ಬಿಡುತ್ತಾ? ಅವಳಿಗೆ ಅತ್ತೆ ಮನೇಲಿ ಒಳ್ಳೆ ಸೊಸೆ ಅನ್ಸ್ಕೊಳ್ಳೋ ಚಪ್ಲ. ಅಯ್ಯ, ಅವಳೇ ನಮ್ ಕಷ್ಟಕ್ಕಾಗ್ತಾಳೆ. ಇದೇ ಮಾತನ್ನ ಅವಳು ಬಂದಾಗ ಹೇಳು. ಹೇಳ್ತೀನ್ರಿ, ನನ್ಗೇನ್ ಭಯ ಇಲ್ಲ. ಗಂಡನ ಬಗ್ಗೆನೆ ಭಯ ಇಲ್ಲ, ಇನ್ನ ಮಗಳ ಬಗ್ಗೆ ಭಯ ಇರತ್ತಾ? ಆಹಾ, ನನ್ನ ನಂದೆ ಹೋದ್ರೆ ತಿಂದನ್ನ ಅರ್ಗಲ್ಲ ನಿಮ್ಗೆ. ನೋಡ್ತಾ ಇರಿ, ಜಾಹ್ನವಿ ನನಗೆ ಸಪೋರ್ಟ್ ಮಾಡೋದು. ಅವಳಿಗೆ ಗೊತ್ತಿದೆ ರೀ ಸಂಸಾರ ನಡೆಸೋದು ಎಷ್ಟು ಕಷ್ಟ ಅಂತ. ವಿನಾಕಾರಣ ಯಾಕಪ್ಪ ಅಮ್ಮನ್ ಬೈತೀರಾ ಅಂತ ನಿಮ್ಮನ್ನೇ ಉಗಿತಾಳೆ. ಯಾವುದಕ್ಕೂ ಹೆಗಲ್ ಮೇಲೆ ಟವಲ್ ಹಾಕೊಂಡಿರಿ, ಒರೆಸ್ಕೋಬೇಕಾಗತ್ತೆ. ಇಷ್ಟ ಆಯ್ತೇನೆ ಮನೆ? ತುಂಬಾ ಚೆನ್ನಾಗಿದೆ ಕಣೆ. ಆದ್ರೆ ಬಾಡಿಗೆ ತುಂಬಾ ಕಡಿಮೆ ಹೇಳ್ತಿದಾರೆ ನಿಮ್ಮಕ್ಕ. ನನಗೆ ಅಂತ ಲಾಸ್ ಮಾಡ್ಕೊಂಡು ಅಷ್ಟೊಂದು ಕಡಿಮೆ ಕೊಡೋದ್ ಬೇಡ ಕಣೆ. ಇಲ್ಲ ಕಣೆ, ಪರಿಚಯದವ್ರಿಗೆ ಕೊಡ್ಬೇಕು ಅಂತಿದ್ಲು ಅಕ್ಕ. ಅವಳಿಗೆ ಬಾಡಿಗೆಗಿಂತ ಮನೆ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಆದ್ರೆ ಅಷ್ಟೊಂದು ಕಡಿಮೆ ಬಾಡಿಗೆ ಕೊಟ್ಟು ಇರಕ್ ಮುಜುಗರ ಅನ್ಸುತ್ತೆ. ಅದೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಿಮ್ಮ ಅಮ್ಮವ್ರಿಗೆ ಬಂದು ಆರಾಮಾಗಿರಕ್ ಹೇಳು. ನಿಮ್ಮ ಅಮ್ಮವ್ರು ನೋಡ್ಬೇಕಲ್ವಾ ಮನೆನಾ? ನೋಡ್ಬೇಕು. ಇಷ್ಟ ಆಗದೆ ಇರತ್ತಾ? ಒಳ್ಳೆ ಮನೆ, ಫುಲ್ಲಿ ಫರ್ನಿಶ್ಡ್, ಕಡಿಮೆ ಬಾಡಿಗೆ. ಥ್ಯಾಂಕ್ಸ್ ಕಣೆ ಗೀತಾ. ಫ್ರೆಂಡ್ಸ್ ಮಧ್ಯೆ ಥ್ಯಾಂಕ್ಸ್ ಅಂತದೆ. ಇನ್ಫ್ಯಾಕ್ಟ್ ನೀನಿರೋದ್ರಿಂದಾನೆ ನನ್ನ ಕೆಲಸ ಇಷ್ಟು ದಿನ ಉಳಿದಿರೋದು. ಅಷ್ಟು ದೊಡ್ಡ ಮಾತೆಲ್ಲ ಬೇಡಮ್ಮ. ಆಫೀಸಿಂದ ಬೇಗ ಬಂದಿದ್ರೆ 1 ಕಪ್ ಕಾಫಿ ಕುಡಿಬೋದಿತ್ತು. ಯಾಕೆ, ಅರ್ಜೆಂಟ್ ಅಲ್ಲಿ ಇದೆಯಾ? ಹ್ಞೂ ಕಣೆ, ಪುಷ್ಕರ್ 6 ಗಂಟೆಗೆ ಸಿಗ್ತೀನಿ ಅಂತ ಹೇಳಿದ. 6 ಗಂಟೆ ಆಗೋಯ್ತು? ಮೊದ್ಲೇ ಹೇಳದಲ್ವಾ? ಸರಿ ಹೊರಡು, ನೀನು ಜಾಸ್ತಿ ಕಾಯಿಸ್ಬೇಡ. ಕಾಯಿಲೆ ಬಿಡೆ, 2 ವರ್ಷದಿಂದ ನನಗ್ ತಾಳಿ ಕಟ್ಟದೆ ಸತಾಯಿಸ್ತಾ ಇಲ್ವಾ? ಇದೇ ಚಂದ ಕಣೆ, ನಿನಗೆ ಗೊತ್ತಿಲ್ಲ. ಯಾಕೆ, ಮದ್ವೆ ಆದ್ರೆ ಚೆನ್ನಾಗಿರಲ್ವಾ? ಅದು ಒಂಥರ, ಇದೇ ಒಂಥರ. ಈಗ ನೀನು ಅವನು ಇಬ್ರೇ ಪ್ರಪಂಚ. ಸರಿ ಹೊರಡು, ಪುಷ್ಕರ್ಗೆ ಸಾರಿ ಹೇಳ್ದೆ ಅಂತ ಹೇಳು. ಸರಿ, ಓಕೆ, ಬಾಯ್ ಬಾಯ್. ಹಾಯ್, ಎಲ್ಲಿದೀಯಾ? ಹೇಳಿದ್ನಲ್ಲ, ಗೀತಾ ಅವ್ರಕ್ಕ ದುಬೈಗೆ ಶಿಫ್ಟ್ ಆಗಿದ್ದಾರೆ. ಮನೆ ಬಾಡಿಗೆ ಕೊಡ್ತಿದ್ದಾರೆ. ನೋಡಕ್ ಹೋಗಿದ್ದೆ, ತುಂಬಾ ಚೆನ್ನಾಗಿದೆ. ಅದ್ರ ಯೋಚನೆ ಬಿಡು ಜಾನು, ಫ್ಲಾಟ್ ನೋಡೋಣ ಅಂತ ಹೇಳಿದ್ನಲ್ಲ. ಇದ್ರ ಬಗ್ಗೆ ಆಗ್ಲೇ ಮಾತಾಡಾಗಿದೆಯಲ್ಲ ಶ್ರೀ. ನನ್ನ ತವ್ರ ಮನೆಗಾಗಿ ನಿನ್ಮೇಲೆ ಯಾವ ಹಣಕಾಸಿನ ಜವಾಬ್ದಾರಿನೂ ಬರಬಾರ್ದು. ನಿನಗೆ ಬೇಜಾರಾದ್ರೂ ಪರವಾಗಿಲ್ಲ, ನನ್ನ ಹಠ ನಾನು ಬಿಡಲ್ಲ. ಅದು ಸರಿ, ನೀನು ಫೋನ್ ಮಾಡಿದ್ ಯಾಕೆ ಅದು ಹೇಳು. ಹಾ, ಯಾಕೂ ಇಲ್ಲ, ಸುಮ್ಮನೆ. ಕಮಾನ್ ಶ್ರೀ, ನಿನಗೆ ಅರ್ಥ ಆಗಲ್ಲ. ನೀನೇನೋ ನಿಮ್ಮವರು ಅನ್ಕೋತೀಯ, ಆದರೆ ಮನೇಲಿ ಅದಕ್ಕೆ ಬೇರೆ ಅರ್ಥನೇ ಬರುತ್ತೆ. ಬೇಜಾರಾಯ್ತಾ? ಬೇಜಾರಿಲ್ಲ, ಭಯ. ಭಯನಾ? ಯಾಕೆ? ಹೀಗೆ ಅಂದ್ರೆ ಹೇಳೋದಕ್ಕೆ ಭಯ. ಏನು? ಅದು ಇಂಥವ್ರ ಜೊತೆ ಹೇಗಿರೋದು ಅಂತ ಭಯ. ತರ್ಲೆ. ಸರಿ, ಅಪ್ಪನ ಮನೆ ಹತ್ರ ಬಂದಿದ್ದೀನಿ, ಅಲ್ಲಿಂದ ಹೊರಡುವಾಗ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಓಕೆ, ಬಾಯ್. ನನ್ನ ಭಯ ಅದಲ್ಲ ಜಾನು. ನಾನು ನಿಮ್ಮ ತಾಯಿಗೆ ದುಡ್ಡು ಕೊಟ್ಟಿರೋದು ನಿನಗೆ ಗೊತ್ತಾದರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋ ಭಯ. ಹೇಗೆ ಹೇಳಿ ನಿನಗೆ? ಇದ್ಯಾವುದು ಬೀಗದಿಕ್ಕಿ ಮಗಳೇ? ನಿಮ್ಮ ಹೊಸ ಮನೆ ಕೀ ಅಪ್ಪ. ಅಯ್ಯೋ, ನಮಗೋಸ್ಕರ ಹೊಸ ಮನೆನೇ ಕೊಂಡ್ಕೊಂಡ್ಬಿಟ್ಯಾ? ಇಲ್ಲ ಅಮ್ಮ, ನನ್ನ ಫ್ರೆಂಡ್ ಗೀತಾ ಇದ್ದಾಳಲ್ಲ, ಅವ್ರ ಅಕ್ಕಂದು ಒಂದು ಇಂಡಿಪೆಂಡೆಂಟ್ ಮನೆ ಇದೆ, ಅದನ್ನ ಬಾಡಿಗೆಗೆ ತಗೊಂಡಿದ್ದೀನಿ. ಎಲ್ಲ ವ್ಯವಸ್ಥೆ ಇದೆ ತಾನೇ? ಫುಲ್ಲಿ ಫರ್ನಿಶ್ಡ್ ಮನೆ ಅಮ್ಮ, ಎಲ್ಲಾನು ಉಪಯೋಗಿಸ್ಕೋಬಹುದು. ಅಂದ್ರೆ ಫ್ರಿಜ್ಜು, ವಾಷಿಂಗ್ ಮಿಷಿನು ಇದೆ. ಅಯ್ಯೋ ನನ್ ಕಂದ, ತುಂಬಾ ಥ್ಯಾಂಕ್ಸ್ ಕಣೆ. ಆದ್ರೆ ನಿಮ್ಮಪ್ಪ ಒಪ್ಪಿದ್ರೆ ಮಾತ್ರ ನಾವು ಆ ಮನೆಗೆ ಹೋಗಕ್ ಸಾಧ್ಯ ಕಣೆ. ಅಪ್ಪ ಯಾಕೆ ಒಪ್ಪಲ್ಲ? ಫೋನ್ನಲ್ಲೂ ನಿಮ್ಮ ವಾಯ್ಸ್ ಸಪ್ಪಗಿತ್ತು. ನಾನು ಇಲ್ಲಿ ಬಂದ್ಮೇಲೂ ನಿಮ್ಮ ಮುಖದಲ್ಲಿ ಗೆಲ್ವೇ ಇಲ್ಲ. ಯಾಕಪ್ಪ, ಏನಾಯ್ತು?